ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಆರಂಭಗೊಂಡು 80ಕ್ಕೂ ಹೆಚ್ಚು ದಿನಗಳಾಗಿದ್ದು, ದೇಶದ ಸಾಮಾನ್ಯ ನಾಗರಿಕರಿಗೆ ತೈಲ ಸಂಬಂಧಿತ ತೊಂದರೆಗಳನ್ನು ಅತಿ ಕನಿಷ್ಠ ಮಟ್ಟಕ್ಕೆ ಇಳಿಸಲು ಸರ್ಕಾರ ಸಕಲ ಕ್ರಮ ಕೈಗೊಂಡಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿಂದು ಅಂತರ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ದೇಶದಲ್ಲಿ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲ ಸಮರ್ಪಕ ಪ್ರಮಾಣದಲ್ಲಿದ್ದು ಯಾವುದೇ ಕೊರತೆ ಇಲ್ಲ ಎಂದರು. ತೈಲಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲಾಗಿದ್ದು, ದೇಶಾದ್ಯಂತ ಬೇಡಿಕೆ ಅನುಸಾರ ಇಂಧನ ಪೂರೈಕೆ ಮಾಡಲಾಗುತ್ತಿದೆ. ಗೃಹ ಬಳಕೆ ಅಡುಗೆ ಅನಿಲ ಬೇಡಿಕೆಯ 96% ಪೂರೈಕೆ ಮಾಡಲಾಗಿದೆ. ಕಳೆದ 3 ದಿನಗಳಲ್ಲಿ 23,588 ಟನ್ ವಾಣಿಜ್ಯ ಸಿಲಿಂಡರ್ ಮತ್ತು 968 ಟನ್ ಇಂಧನ ಮಾರಾಟ ಮಾಡಲಾಗಿದೆ ಎಂದು ತಿಳಿಸಿದರು. ಕಳೆದ 3 ದಿನಗಳಲ್ಲಿ 5 ಕೆಜಿ ಪ್ರಮಾಣದ 1,87,000 ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. ಮಾರ್ಚ್ ತಿಂಗಳಿಂದ ಈವರೆಗೆ 7.64 ಲಕ್ಷ ಪಿಎನ್ಜಿ ಸಂಪರ್ಕ ಕಲ್ಪಿಸಲಾಗಿದ್ದು, ಹೆಚ್ಚುವರಿ 2.81 ಲಕ್ಷ ಸಂಪರ್ಕಗಳಿಗೆ ಮೂಲಸೌಕರ್ಯ ನಿರ್ಮಿಸಲಾಗಿದೆ. ಈ ಅವಧಿಯಲ್ಲಿ 7.99 ಲಕ್ಷ ಹೊಸ ಪಿಎನ್ಜಿ ಗ್ರಾಹಕರು ಸೇರ್ಪಡೆಯಾಗಿದ್ದಾರೆ ಎಂದು ವಿವರಿಸಿದರು. ತೈಲ ಲಭ್ಯತೆ ಬಗ್ಗೆ ಯಾವುದೇ ವದಂತಿ ಅಥವಾ ತಪ್ಪು ವರದಿಗಳನ್ನು ನಾಗರಿಕರು ಸ್ವೀಕರಿಸಬಾರದು ಹಾಗೂ ವಿಚಲಿತರಾಗಬಾರದು ಎಂದು ಅವರು ಮನವಿ ಮಾಡಿದ್ದು, ಅವಶ್ಯಕತೆ ಅನುಸಾರ ಮಾತ್ರ ಸಿಲಿಂಡರ್ ಬುಕಿಂಗ್ ಮಾಡುವಂತೆ ಹಾಗೂ ಸಾಧ್ಯವಾದಷ್ಟು ಮಿತವ್ಯಯ ಮಾಡುವಂತೆ ಕೋರಿದ್ದಾರೆ. वो सरकारी कंपनियों पर शिफ्ट हो रही है, परंतु इसके बावजूद भी हमारे पास सफिशिएंट सप्लाईज हैं और डिमांड के हिसाब से तुरंत के तुरंत एक्शन लिया जा रहा है और हर पेट्रोल पंप पर सप्लाई को सुनिश्चित करने का हर प्रयास किया जा रहा है. ಬಂದರು, ಹಡಗುಯಾನ ಮತ್ತು ಜಲಸಾರಿಗೆ ಖಾತೆ ಹೆಚ್ಚುವರಿ ಕಾರ್ಯದರ್ಶಿ ಮುಖೇಶ್ ಮಂಗಲ್ ಪಶ್ಚಿಮ ಏಷ್ಯಾ ವಲಯದ ಸಾಗರದಲ್ಲಿನ ಎಲ್ಲ ಭಾರತೀಯ ನೌಕಾ ಸಿಬ್ಬಂದಿ ಮತ್ತು ಸಾಗರ ವರ್ತಕರು ಸುರಕ್ಷಿತವಾಗಿದ್ದಾರೆ. ಕಳೆದ 72 ಗಂಟೆಗಳಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ ಎಂದರು. ವಿದೇಶಾಂಗ ವ್ಯವಹಾರ ಸಚಿವಾಲಯದೊಂದಿಗೆ ಬಂದರು, ಹಡಗುಯಾನ ಮತ್ತು ಜಲಸಾರಿಗೆ ಸಚಿವಾಲಯ ಸತತ ಸಂಪರ್ಕದಲ್ಲಿದ್ದು ಸಮನ್ವಯದಿಂದ ಮೇಲ್ವಿಚಾರಣೆ ಮಾಡುತ್ತಿದೆ. ಈವರೆಗೆ ಕೊಲ್ಲಿ ವಲಯದಿಂದ 3,300 ಭಾರತೀಯರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗಿದ್ದು, ಕಳೆದ 72 ಗಂಟೆಗಳಲ್ಲಿ 99 ಭಾರತೀಯರು ಸುರಕ್ಷಿತವಾಗಿ ತವರಿಗೆ ವಾಪಸ್ಸಾಗಿದ್ದಾರೆ ಎಂದು ತಿಳಿಸಿದರು. ದೇಶಾದ್ಯಂತ ಎಲ್ಲ ಬಂದರುಗಳು ಸಾಮಾನ್ಯ ಯಾವುದೇ ಅಹಿತಕರ ಘಟನೆ ವರದಿಯಾಗಿಲ್ಲ ಎಂದು ವಿವರಿಸಿದರು. Port operation across India remains normal and no congestion reported. And then there was a question last time that what is the shipping rates to Middle East from 15th of April to 19th of May. So that is around that time on 15th of April per container means 20 feet container it was $2,400 US, which is now around $2,000 US.